ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಕಡಾಯಿ ಮಶ್ರೂಮ್. ತುಂಬಾ ಟೇಸ್ಟಿಯಾದ ಈ ಮಶ್ರೂಮ್ ರೆಸಿಪಿ ಮಸಾಲ ಭರಿತವಾಗಿದೆ. ಇದನ್ನು ಮಾಡಲಿಕ್ಕೆ 5 ನಿಮಿಷ ಸಾಕು. 2 ನಿಮಿಷದಲ್ಲಿ ಎಲ್ಲ ಖಾಲಿಯಾಗಿಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿದೆ ಇದು. ವೀಕ್ಷಕರೇ, ಈ ಕಡಾಯಿ ಮಶ್ರೂಮನ್ನು ಯಾವ ರೀತಿಯಲ್ಲಿ ಮಾಡೋದಂತ ಇವಾಗ ನಾನು ರೆಸಿಪಿನ ಶೇರ್ ಮಾಡ್ಕೊಳ್ತೇನೆ. ನನ್ನ ರೆಸಿಪೀಸ್ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ವೀಡಿಯೋಸ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಲ್ಲಿ ನಾನು ಅರ್ಧದಷ್ಟು ಕ್ಯಾಪ್ಸಿಕಮನ್ನು ತಗೊಂಡಿದ್ದೇನೆ, ಚೆನ್ನಾಗಿ ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡಿದ್ದೇನೆ. ಹಾಗೆ ಒಂದು ಈರುಳ್ಳಿಯನ್ನು ಈ ರೀತಿ ದೊಡ್ಡದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಹಾಗೆ 2 ಟೊಮೆಟೊ ಏನಿದೆ ಇದನ್ನು ನಾವು ಗ್ರೈಂಡ್ ಮಾಡಿ ಅದರದ್ದು ಪೇಸ್ಟ್ ತಯಾರಿಸಲಿಕ್ಕಿದೆ. ಹಾಗೆ 1 ಟೊಮೆಟೊವನ್ನು ಅಡ್ಡಕ್ಕೆ ಹೆಚ್ಕೊಂಡಿದ್ದೇನೆ. ಶುಂಠಿ, ಬೆಳ್ಳುಳ್ಳಿ ಮತ್ತು 1 ಹಸಿಮೆಣಸು ಇಷ್ಟನ್ನು ಹಾಕ್ಕೊಂಡು ಜಜ್ಜಿ ಇಟ್ಟಿದ್ದೇನೆ. ಹಾಗೆ 2 ಸಣ್ಣ ಈರುಳ್ಳಿಯನ್ನು ಅಡ್ಡಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ 1 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ, 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, ಹಾಗೆ 1 ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಇಷ್ಟನ್ನು ತಗೊಂಡಿದ್ದೇನೆ. 250 ಗ್ರಾಮ್ನಷ್ಟು ಸಣ್ಣ ಮಶ್ರೂಮನ್ನು ಅಣಬೆಯನ್ನು ಚೆನ್ನಾಗಿ ತೊಳೆದು ಅದರದ್ದು ನೀರನ್ನು ಒರೆಸಿ ಇಟ್ಟಿದ್ದೇನೆ. ಇಲ್ಲಿ ಕಡಾಯಿ ಮಸಾಲ ಮಾಡಲಿಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಹಾಗೆ 1 ಟೀ ಸ್ಪೂನ್ನಷ್ಟು ಕರಿಮೆಣಸು, ಹಾಗೆ 2 ಬ್ಯಾಡಗಿ ಮೆಣಸು ಇಷ್ಟನ್ನು ಹಾಕ್ಕೊಂಡು ಎಣ್ಣೆ ಹಾಕದೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಇದನ್ನು ಈ ರೀತಿ ರೋಸ್ಟ್ ಮಾಡಿಕೊಂಡು ನೀರು ಹಾಕದೆ ಇದನ್ನು ಹುಡಿ ಮಾಡಲಿಕ್ಕಿದೆ. ಈ ರೀತಿ ಪುಡಿ ಮಾಡಿ ಇಡಬೇಕು. ಒಂದು ಇಂಗ್ರೀಡಿಯೆಂಟ್ ಇದಕ್ಕೆ ಒಳ್ಳೆ ಘಮ ಕೊಡುತ್ತೆ, ಅದನ್ನು ಏನಂತ ಕಡಿಯೋದಾಗಿ ಹೇಳ್ತೇನೆ. ಇಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ತೆಂಗಿನೆಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಮಶ್ರೂಮನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಎಣ್ಣೆ ಸರಿ ಬಿಸಿ ಆಗಬೇಕು. ಹಾಗೆ ಇಲ್ಲಿ ಅಡ್ಡಕ್ಕೆ ಕತ್ತರಿಸಿದ 1 ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಏನಿದೆ ಅದನ್ನು ಸೇರಿಸ್ಕೊಂಡು ಒಟ್ಟಿಗೆ ಇದನ್ನು 3 ನಿಮಿಷಗಳ ಕಾಲ ನಾನು ಫ್ರೈ ಮಾಡ್ಕೊಳ್ತೇನೆ. ಯಾಕಂದರೆ ಮಶ್ರೂಮನ್ನು ಈ ರೀತಿ ಫ್ರೈ ಮಾಡೋದ್ರಿಂದ ಅದು ಬೇಗನೆ ಮೆದು ಆಗಲ್ಲ, ಇಲ್ಲಾಂದರೆ ಮಸಾಲದಲ್ಲಿ ಮೆದು ಆಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ 3 ನಿಮಿಷ ಫ್ರೈ ಮಾಡಿದರೆ ಸಾಕು. ಇದನ್ನು ಬೇರೆ ತಟ್ಟೆಗೆ ತೆಗೆದುಕೊಳ್ಳಿ. ನಂತರ ಇದೇ ಬಾಣಲೆಗೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಹಾಗೆ 1 ಟೀ ಸ್ಪೂನ್ನಷ್ಟು ಜೀರಿಗೆ, 2 ಈರುಳ್ಳಿಯನ್ನು ನಾವು ಅಡ್ಡಕ್ಕೆ ಕತ್ತರಿಸಿದ್ವಿ, ಆ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಗೆ ಜಜ್ಜಿದ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಕಂದು ಬಣ್ಣಕ್ಕೆ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಇಲ್ಲಿ ಕೊತ್ತಂಬರಿ ಹುಡಿ, ಅರಶಿನ ಹುಡಿ, ಹಾಗೆ ಮೆಣಸಿನ ಹುಡಿ ಇಷ್ಟನ್ನು ಹಾಕಿಬಿಟ್ಟು ಈ ರೀತಿ ನೋಡಿ ಫ್ರೈ ಮಾಡಿಕೊಳ್ಬೇಕು. ಹಾಗೆ ನಾವು ಗ್ರೈಂಡ್ ಮಾಡಿದಂಥ 2 ಟೊಮೆಟೊ ಏನಿದೆ ಅದರದ್ದು ಪ್ಯೂರಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ನೀರು ಹಾಕದೆ ಆ 2 ಟೊಮೆಟೊವನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೇನೆ, ಹಾಗೆ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಹಾಗೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಟೊಮೆಟೊದ್ದು ಹಸಿ ವಾಸನೆ ಹೋಗುವ ತನಕ ಇದನ್ನು ಚೆನ್ನಾಗಿ ಕುದಿಸಬೇಕು. ಟೊಮೆಟೊ ಹಸಿ ವಾಸನೆ ಹೋಗುವ ತನಕ ಇದನ್ನು ಚೆನ್ನಾಗಿ 1-2 ನಿಮಿಷ ಕುದಿಸಿ. ಹಾಗೆ ನಾವಿವಾಗ ಫ್ರೈ ಮಾಡಿಟ್ಟಂತಹ ಮಶ್ರೂಮ್ ಏನಿದೆ ಅದನ್ನು ಈ ಮಸಾಲಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಈ ರೀತಿ ಮಸಾಲದಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಪ್ರಾರಂಭದಲ್ಲಿ ನಾವು ಕಡಾಯಿ ಮಸಾಲ ಮಾಡಿದ್ವಿ, ಹುಡಿ ಮಾಡಿ ಇಟ್ಟಿದ್ವಿ, ಆ ಹುಡಿಯನ್ನು ಇದಕ್ಕೆ ಇವಾಗ ಸೇರಿಸ್ಕೊಳ್ಬೇಕು. ಹಾಗೆ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಸಾಕು. 2 ನಿಮಿಷ ಇದನ್ನು ಬೇಯಿಸಿದರೆ ಸಾಕು. ಮಶ್ರೂಮ್ ಬೇಗನೆ ಬೇಯುತ್ತೆ, ಅದಕ್ಕೋಸ್ಕರ ಹೆಚ್ಚು ಬೇಯಿಸಬೇಕಂತಿಲ್ಲ. 2 ನಿಮಿಷ ಈ ರೀತಿ ಇದನ್ನು ಕುದಿ ಬರಲಿಕ್ಕೆ ಬಿಡುವ. ಹಾಗೆ ಕಡೆಯದಾಗಿ ಹೆಚ್ಚಿದ 1 ಟೊಮೆಟೊ ಏನಿತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಕೊನೆಯದಾಗಿ ನಾನು ಹೇಳಿರುವಂತಹ ಒಳ್ಳೆ ಘಮ ಕೊಡುವ ಈ ಕಸೂರಿ ಮೇಥಿಯನ್ನು ಇದರ ಮೇಲೆ ಸಿಂಪಡಿಸಬೇಕು. ಕಸೂರಿ ಮೇಥಿ ಒಳ್ಳೆ ಘಮ ಕೊಡ್ತದೆ, ಹಾಗೆ ಒಳ್ಳೆ ಟೇಸ್ಟ್ ಕೂಡ ಕೊಡ್ತದೆ. ಇದು ಕುದಿ ಬಂದು ನಮ್ಮ ಕಡಾಯಿ ಮಸಾಲ ರೆಡಿ ಆಯಿತು. ಈ ರೀತಿ ಟ್ರೈ ಮಾಡಿ, ರೆಸ್ಟೋರೆಂಟ್ ಸ್ಟೈಲಲ್ಲೇ ನಿಮಗೆ ಕಡಾಯಿ ಮಸಾಲ ಆಗುತ್ತೆ. ಯಾರಿಗೆಲ್ಲ ಮಶ್ರೂಮ್ ಇಷ್ಟ ಇದೆ ಈ ರೀತಿ ಮಸಾಲ ಮಾಡಿ ತಿನ್ನಿ, ನೀವು ಖಂಡಿತವಾಗಿಯೂ ಈ ರೆಸಿಪಿನ ಮತ್ತೊಮ್ಮೆ ರಿಪೀಟ್ ಮಾಡ್ತೀರಿ.
ತುಂಬಾ ಟೇಸ್ಟಿಯಾಗಿತ್ತು. ವೀಡಿಯೋಸ್ನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.